ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಮಾಡ್ತಾರೆ. ಇವಾಗ ಮಾವಿನ ಹಣ್ಣು ಬೀಳ್ತಾ ಇದೆ ಮತ್ತು ಮಳೆ ಬಂತು ಅಂತ ತಿನ್ನೋಕೆ ಹೋಗಬೇಡಿ, ಓಕೆನಾ? ಇನ್ನು ಬರೋ ಟೈಮ್ ಇದೆ. ಓಕೆ, ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ತುರ್ಕೊಂಡಿರೋ ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಒಂದರಲ್ಲಿ ಇಷ್ಟು ತೊಗೊಂಡಿದ್ದೀನಿ, ಆ ಚಿಕ್ಕ ಸೈಜಲ್ಲೂ ಅರ್ಧ ತೊಗೊಂಡಿದ್ದೀನಿ. ಇಷ್ಟೇ ಬೇಕು, ಬಟ್ ಟೊಮೊಟೊ ಹಣ್ಣು ಬೇಡ. ಯಾಕಂದರೆ ನಾವು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿನೇ ಹುಳಿ ಇರುತ್ತೆ. ಓಕೆ, ನಾನು ನೆಕ್ಸ್ಟ್ ನಾನು ಗ್ಯಾಸ್ ಹಾಕ್ಕೊಂಡು ಈ ಕಡೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾಯಕ್ಕೆ ಬಿಟ್ಟು ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಸಾಸಿವೆ ಜೀರಿಗೆ ನೋಡಿ, ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡೆ. ಅದು ಚಟಪಟ ಅನ್ನೋವರೆಗೂ ಕಾಯಿಸ್ತಾ ಇದ್ದೆ. ಅದೆಲ್ಲ ಚಟಪಟ ಅಂದ ತಕ್ಷಣವೇ ನಾನು ಉದ್ದಿನಬೇಳೆ ಕಡಲೆಬೇಳೆ ಮಾಮೂಲಿ ಚಿತ್ರಾನ್ನ ಹೆಂಗೆ ಮಾಡ್ತೀರೋ ಹಾಗೇ ಜಸ್ಟ್ ಅದಕ್ಕೆ ಟೊಮೊಟೊ ಹಣ್ಣು ಹಾಕ್ತೀರಾ, ಇದಕ್ಕೆ ಮಾವಿನಕಾಯಿ ಹಾಕ್ತೀರಾ ಅಷ್ಟೇ. ಇದು ಚೆನ್ನಾಗಿ ಬ್ರೌನ್ ಆಗೋವರೆಗೂ, ಮೀಡಿಯಮ್ ಬ್ರೌನ್, ಮತ್ತು ಫುಲ್ ರೋಸ್ಟ್ ಮಾಡ್ಕೊಬೇಡಿ, ಅದೇ ಇದು ಒಂಥರ ವಿಶೇಷ ವಿಷಯ. ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಓಕೆನಾ? ಫ್ರೈ ಮಾಡ್ಕೊಂಡ ತಕ್ಷಣ ನಾನು ಈರುಳ್ಳಿ ಹಸಿಮೆಣಸಿಗೆ ಹಾಕ್ಕೊಂಡೆ. ಉದ್ದಕ್ಕೆ ಇಟ್ಕೊಂಡಿರೋ ಈರುಳ್ಳಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಮ್ ಕಲರ್ ಬರೋವರೆಗೂ ಹಾಕ್ಕೊಳ್ಳಿ. ನಾನು ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ಕೊತೀನಿ. ಅರಿಶಿನ ಪುಡಿ ವೀಡಿಯೋ ಮಾಡಲಿಲ್ಲ, ಹಂಗೆ ಹಾಕ್ತಿದ್ದೆ, ಆಮೇಲೆ ತಗೊಂಡೆ ಕಿಚ್ಚನ, ವೀಡಿಯೋ ಹಾಕ್ಬಿಡಿ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ, ಅರಿಶಿನ ಪುಡಿನೇ ಅಲ್ವಾ ಚಿತ್ರಾನ್ನ ಅನ್ನೋಕ್ಕೆ, ಲುಕ್ ಕಾಣೋಕ್ಕೆ ಅರಿಶಿನ ಪುಡಿ ಮೇನ್ ಬೇಕು ಅಲ್ವಾ? ನಿಮಗೆ ಯಾವ ತಿಂಡಿ ಫೇವ್ರೇಟ್ ನನಗೆ ಕಾಮೆಂಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪಾಕಿ. ಇವಾಗಲೇ ಉಪ್ಪು ಏನಕ್ಕೆ ಹಾಕ್ತೀವಿ ಗೊತ್ತಾ? ಬೇಗ ರೋಸ್ಟ್ ಆಗಲಿ ಈರುಳ್ಳಿ ಅಂತ. ನೆಕ್ಸ್ಟು ಹೋಮ್ ಮೇಡ್ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ನಾನು ಹಾಕ್ತಾಯಿದ್ದೀನಿ ಚಿತ್ರಾನ್ನಕ್ಕೆ. ನೋಡ್ಬೋದು ನೀವು, ನನಗೆ ತುಂಬಾ ಇಷ್ಟ. ಸಾಕು, 1 ಸ್ಪೂನ್ ಹಾಕಿದ್ದೀನಿ ನಾನು. ನನಗಂತೂ ತುಂಬ ಇಷ್ಟ ಮನೆ ಸಾಂಬಾರು ಪುಡಿ. ಮನೆಯದೇ ಎಲ್ಲ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಅಲ್ವಾ? ಸುಮ್ಮನೆ ಆಚೆಗೆ ಹೋಗಿ ಏನಕ್ಕೆ ತಿನ್ನಬೇಕು? ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ನೆಕ್ಸ್ಟು ಅದೆಲ್ಲ ಫ್ರೈ ಆಯಿತು ನೋಡಿ, ಬ್ರೌನ್ ಕಲರ್ ಬಂದು ಈರುಳ್ಳಿ ಎಲ್ಲ. ನೆಕ್ಸ್ಟ್ ಮಾವಿನಕಾಯಿ ಇಟ್ಕೊಂಡಿರೋದನ್ನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಬದಲಿ ಇದನ್ನು ಹಾಕ್ತಾ ಇರೋದು ಅಷ್ಟೇ, ಓಕೆನಾ? ನನಗದು ತುಂಬ ಇಷ್ಟ. ಇದು ಮಾವಿನಕಾಯಿ ಸೀಸನ್ ಬಂದರೆ ನಮ್ಮ ಮನೆಯಲ್ಲಿ ವಾರಕ್ಕೆ 2-3 ಸತಿ ಅಂತೂ ಮಾಡ್ತೀವಿ. ಈ ಕಡೆ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ, ಯಾವ ಥರ ಉದ್ರಭದ್ರ ಆಗಿದೆ. ಮೆತ್ತನ ಅನ್ನ ಮಾಡ್ಕೋಬೇಡಿ, ಉದ್ರಭದ್ರ ಅನ್ನ ಆಗಲಿ. ಈ ಕಡೆ ಇದನ್ನು ಫ್ರೈ ಆಗ್ತಿದೆ. ನಿಂಬೆಹಣ್ಣು ಇಟ್ಕೊಳಕ್ಕೆ ಹೋಗಬೇಡಿ. ಮತ್ತು ಚಿತ್ರಾನ್ನಕ್ಕೆ ಮಾಮೂಲಿ ಚಿತ್ರಾನ್ನ ನಿಂಬೆಹಣ್ಣು ಇಟ್ಕೊತೀವಿ, ನಾವು ಇದಕ್ಕೆ ನಿಂಬೆಹಣ್ಣು ಇಟ್ಕೊಂಡಿಲ್ಲ. ಈ ಕಡೆ ನಾನು ಬಾಣಲಿಗೆ ಅನ್ನ ಹಾಕ್ಕೊಂಡೆ. ಬಾಣಲಿಗೆ ಅನ್ನ ಹಾಕ್ಕೊಂಡು ಯಾವ ಥರ ಕಲಿಸ್ದೆ ಫೈನಲಾಗಿ ನೋಡ್ಕೊಂಬಿಡಿ. ನಿಜವಾಗ್ಲೂ ತಟ್ಟೆಯಲ್ಲಿ ಹಾಕ್ಕೊಂಡ್ಲಿಲ್ಲ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನು ತಿನ್ನೋಕ್ಕೆ ಇಷ್ಟ ಇತ್ತು, ಬಟ್ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಆಚೆಗಡೆ ಪಾನಿಪುರಿ ಎಲ್ಲ ತಿನ್ಕೊಂಬಂದಿದ್ದೆ ಅವತ್ತು, ಹಂಗಾಗಿ ಲೇಟಾಗಿ ತಿಂದೆ. ಇಷ್ಟ ಚಿತ್ರಾನ್ನ ಮಾಡೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ಕುಕ್ ಇಷ್ಟ ಕಾಮೆಂಟ್ ಮಾಡಿ.